ನಾನು ನನ್ನ ಜೀವನ ಪೂರ್ತಿ ಅನೇಕ ಪ್ರಯೋಗಗಳನ್ನು ಮಾಡಿದ್ದೇನೆ. ರಂಗಭೂಮಿ ನನ್ನ ತವರು ಮನೆ, ಟೆಲಿವಿಷನ್ ನನ್ನ ಹೊಟ್ಟೆಪಾಡು, ಸಿನಿಮಾ ನನ್ನ ಆಸಕ್ತಿ. ಹೀಗಾಗಿ ಮೂರೂ ಮಾಧ್ಯಮಗಳಲ್ಲಿ ನನಗೆ ಸಾಧ್ಯವಾದ ಅನೇಕ ಕೆಲಸಗಳನ್ನು ಮಾಡಿದ್ದೆ. ಇವೆಲ್ಲವೂ ಈ ಪ್ರಯಾಣದಲ್ಲಿ ಆಗಿ ಬಂದಿರುವಂಥದ್ದು. ಯಾವುದನ್ನು ಪ್ಲ್ಯಾನ್ ಮಾಡ್ಕೊಂಡು ಹೀಗೆ ಆಗಬೇಕು ಅಂತ ಯಾವತ್ತೂ ಅಂದ್ಕೊಳ್ಳೋಕ್ಕಾಗಲ್ಲ. ಹಾಗೆ ನಾನು ಯಾವುದನ್ನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಜೀವನದಲ್ಲಿ. ಆಕ್ಸಿಡೆಂಟ್ಗಳ ಮೂಲಕ ಅನೇಕ ಒಳ್ಳೆಯದು ಆಗಿದ್ದಾವೆ, ಕೆಟ್ಟದ್ದು ಆಗಿದ್ದಾವೆ. ಅದರ ಒಳ್ಳೆಯತನ ಮತ್ತು ಕೆಟ್ಟತನವನ್ನು ನಾನು ಹೋದ ನಂತರ ಪ್ರೇಕ್ಷಕರು ವಿಮರ್ಶೆ ಮಾಡಬೇಕು ಅಷ್ಟೇ. ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ನಾನು ಮನುಷ್ಯ ಆಗೋಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ಆಗಿದ್ದೀನೋ ಇಲ್ವೋ ಅನ್ನೋದನ್ನು ಕೂಡ ಪ್ರೇಕ್ಷಕರಾದ ನೀವು ಹೇಳಬೇಕು. ತೀರಾ ಸಣ್ಣವನಿದ್ದಾಗಲೇ ರಂಗಭೂಮಿಗೆ ಬಂದೆ. ಅಂದರೆ ನನಗೆ ಸುಮಾರು 8-9 ವರ್ಷ ಇದ್ದಾಗಲೇ ಬಾಲನಟನಾಗಿ ರಂಗಭೂಮಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿಂದ ಆಚೆಗೆ ಅದೇ ಕಾಲದಲ್ಲಿ 70ರ ದಶಕದ ಹೊಸ ಅಲೆಯ ಚಿತ್ರ ಚಳುವಳಿ ಉತ್ತುಂಗದಲ್ಲಿದ್ದಾಗ ಒಂದು ಕಡೆಗೆ ಚೋಮುಂದುಡಿ ಚಿತ್ರ ಆಗ್ತಿತ್ತು, ಇನ್ನೊಂದು ಕಡೆ ಕಾಡು ಆಗ್ತಿತ್ತು. ಈ ಚಿತ್ರಗಳು ನಡೀತಾ ಇದ್ದ ಕಾಲದಲ್ಲಿ ಆ ಜಾಗಕ್ಕೆ ಹೋಗಿ ಅದನ್ನು ನೋಡುವಂತಹ ಅವಕಾಶ ನನಗೆ ಸಿಕ್ಕಿತ್ತು ಸಣ್ಣವನಿದ್ದಾಗಲೇ. ಅದೇ ಸಂದರ್ಭದಲ್ಲಿ ಗಿರೀಶ್ ಕಾಸರವಳ್ಳಿಯವರು ಘಟಶ್ರಾದ್ದ ಅನ್ನೋ ಸಿನಿಮಾ ಏನು ಮಾಡಿದ್ರು, ಅದರಲ್ಲಿ ನನಗೆ ಒಂದು ಪಾತ್ರವನ್ನು ಕೊಟ್ಟರು. ಬಾಲನಟನಾಗಿ ಸಿನಿಮಾಗೆ ಕೂಡ ಪ್ರವೇಶ ಪಡ್ಕೊಂಡೆ. ಹಾಗೆ ದೃಶ್ಯ ಮಾಧ್ಯಮವನ್ನು ಕುರಿತು ಒಂದಿಷ್ಟು ತಿಳುವಳಿಕೆ, ಒಂದಿಷ್ಟು ಕುತೂಹಲ, ಒಂದಿಷ್ಟು ಅಚ್ಚರಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಬಿಟ್ಟಿದ್ವು. ಜೊತೆಗೆ ಮನೆ ಹತ್ತಿರ ಒಂದು ರಾಜಲಕ್ಷ್ಮಿ ಅಂತ ಒಂದು ಟೆಂಟ್ ಇತ್ತು. ಬಿಡುವಾದಾಗೆಲ್ಲ ಓಡೋಗೋದು, ಅಲ್ಲ ಯಾವುದೋ ಒಂದು ಸಿನಿಮಾ ನೋಡೋದು, ತಮಿಳಾದರೂ ಸರಿ, ತೆಲುಗಾದರೂ ಸರಿ, ಕನ್ನಡ ಆದರೂ ಸರಿ, ಒಟ್ಟು ಸಿನಿಮಾ ನೋಡೋದು ಅಂತ. ನನಗೆ ಅರ್ಥ ಆಗದಿರೋ ಪರವಾಗಿಲ್ಲ ಸಿನಿಮಾ ನೋಡೋದು ಅಂತ. ಹೀಗೆ ಒಂಥರದ ಕುತೂಹಲ ಮಾಧ್ಯಮದ ಬಗ್ಗೆ ಬಂದಿತ್ತು. ಬೆಳೀತಾ ಇದರಿಂದ ಜೀವನ ಮಾಡೋಕ್ಕಾಗೋದಿಲ್ಲ, ಇನ್ನೇನಾದ್ರು ಕಲ್ತ್ಕೋಬೇಕು ಅಂಥೇಳಿ ಮತ್ತೇನೋ ಓದಿದೆ. BHEL ಅನ್ನುವ ಕಂಪನಿಯಲ್ಲಿ 8 ವರ್ಷಗಳ ಕಾಲ ಕೆಲಸ ಮಾಡ್ತಿದ್ದೆ. ಹಾಗೆ ಕೆಲಸ ಮಾಡ್ತಿದ್ದಾಗಲೇ ಗೆಳೆಯ ಶಂಕರ್ನಾಗ್ ಅವರ ಒತ್ತಾಯಕ್ಕೆ ಮತ್ತೆ ಸಿನಿಮಾ ಕಡೆಗೆ ಪ್ರವೇಶ ಆಯಿತು. ಹಾಗೆ ಅನೇಕ ಸಿನಿಮಾಗಳಲ್ಲಿ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿದ್ದೆ. ಸ್ವತಂತ್ರವಾಗಿ ನಾನು ಕೆಲಸ ಮಾಡಿದ ಮೊದಲನೆಯ ಸಿನಿಮಾ ಮಿಥಿಲೆಯ ಸೀತೆಯರು ಅಂಥೇಳಿ KSL ಸ್ವಾಮಿ ರವಿ ಅವರ ನಿರ್ದೇಶನ 1988ರಲ್ಲಿ ಬಂತು. ಅಲ್ಲಿಂದ ಆಚೆಗೆ ನಾನು ಮಾಡ್ತಿದ್ದ ಕೆಲಸವನ್ನು ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಸಿನಿಮಾ ಮತ್ತು ಟೆಲಿವಿಷನ್ ರಂಗಭೂಮಿ ಅಂತ ಹೇಳಿ ಬಂದೆ. ಅವತ್ತಿಂದ ಇವತ್ತಿನವರೆಗೆ ಅದೇ ಕೆಲಸ ಮಾಡ್ತಿದ್ದೀನಿ. ಕನ್ನಡಿಗರು ಊಟ ಕೂಡ ಹಾಕ್ತಾ ಇದ್ದಾರೆ. ಕಿರುತೆರೆ ಮತ್ತು ಹಿರಿತೆರೆಗಳು ಎರಡು ವಿಭಿನ್ನ ಮಾಧ್ಯಮಗಳು. ಕಿರುತೆರೆಯಲ್ಲಿ ಪ್ರಯೋಗ ಮಾಡಿದ ಬಗೆಯಲ್ಲಿ ಹಿರಿತೆರೆಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಎರಡು ಬೇರೆಯದೇ ಭಾಷೆ, ಬೇರೆಯದೇ ಕ್ರಮ. ಕತೆ ಹೇಳೋದಕ್ಕೆ ಮಾರ್ಕೆಟ್ ಮಾಡುವ ಕ್ರಮ ಕೂಡ ಬೇರೆ ಬೇರೆಯದು. ಸಿನಿಮಾ ಮಾರ್ಕೆಟ್ ಮಾಡುವ ವಿಧಾನ ಒಂಥರದಲ್ಲಿದ್ದರೆ ಟೆಲಿವಿಷನ್ ಮಾರ್ಕೆಟಿಂಗು ಇನ್ನೂ ಸಂಪೂರ್ಣ ಬೇರೆಯೇ ಬಗೆಯದು. ಒಂದಕ್ಕೊಂದಕ್ಕೆ ಅರ್ಥಾತ್ ಸಂಬಂಧ ಇಲ್ಲ. ಆದರೆ ಎರಡರಲ್ಲೂ ಕತೆ ಹೇಳ್ತೀವಿ ಅನ್ನೋದು ಮಾತ್ರ ಸಾಮಾನ್ಯವಾದ ಅಂಶ. ಆದರೆ ಇಲ್ಲೂ ನಟನೆ ಭಾಳ ಬೇರೆ ಬೇರೆ ಬಗೆಯಲ್ಲಿರ್ತದೆ. ಕಿರುತೆರೆಯಲ್ಲಿ ಮಾತು ಪ್ರಧಾನವಾಗಿರ್ತದೆ, ಮತ್ತು ಅಲ್ಲಿ ಎಲ್ಲವೂ ವಾಚಿಕವನ್ನು ಪ್ರಧಾನವಾಗಿಟ್ಕೊಂಡು ಮಾಡ್ತೇವೆ. ಹಿರಿತೆರೆಯಲ್ಲಿ ವಾಚಿಕ ಪ್ರಧಾನವಾಗಿದ್ದರೆ ಕೆಲಸಕ್ಕೆ ಬರೋದಿಲ್ಲ. ಅಲ್ಲಿ ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ 4ನ್ನೂ ಏಕಕಾಲಕ್ಕೆ ದುಡಿಸ್ಕೋಬೇಕಾಗತ್ತೆ ಅಭಿನಯದಲ್ಲಿ. ಹೀಗಾಗಿ ಎರಡನ್ನ ಹೋಲಿಕೆ ಮಾಡೋದೇ ತಪ್ಪು. ಕಿರುತೆರೆಯೇ ಬೇರೆ, ಹಿರಿತೆರೆಯೇ ಬೇರೆ. ಬಿಕಾಸ್ ದೊಡ್ಡ ಸ್ಕ್ರೀನ್ನಲ್ಲಿ ನೋಡುವಾಗ ಕತ್ಲು ಕೋಣೆಯಲ್ಲಿ ನೋಡ್ತಾ ಇರ್ತೀವಿ, ಅಲ್ಲಿ ನಮಗಾಗುವ ಅನುಭವ ಬೇರೆ. ಎಲ್ಲ ಸುತ್ತ ಇರೋರು ಯಾರ ಮುಖನೂ ಕಾಣಿಸ್ತಿರಲ್ಲ. ಸ್ಕ್ರೀನ್ ಮೇಲೆ ದೊಡ್ಡದಾಗಿ ಯಾರೋ ಸುದೀಪೋ ಪುನೀತೋ ಪ್ರವೇಶ ಪಡ್ಕೊತಿರ್ತಾರೆ. ಅವ್ರನ್ನ ನೋಡಿ ನಾವು ನಮ್ಮ ಅನುಭವ ಮತ್ತು ನಾವು ಅದನ್ನು ಗ್ರಹಿಸುವ ಕ್ರಮ ಬೇರೆದಾಗ್ತಾ ಇರುತ್ತೆ. ಕಿರುತೆರೆ ಹಾಗಲ್ಲ. ಸಂಪೂರ್ಣ ಬೆಳಕಿನಲ್ಲಿ ಮನೆ ಒಳಗಡೆ ಅವ್ರು ಯಾರೋ ಮಾವನೋ ಅತ್ತೇನೋ ಇಲ್ಲ ಇನ್ಯಾರೋ ಕುಕ್ಕರ್ ಕೂಗ್ತಾ ಇರುತ್ತೆ, ಇನ್ಯಾರೋ ಮಗು ಹಾಡು ಹೇಳ್ತಾ ಇರುತ್ತೆ, ಅದೆಲ್ಲದ್ರ ಮಧ್ಯೆ ಟಿ ವಿ ನೋಡ್ತಾ ಇರ್ತೀವಿ. ಹೀಗಾಗಿ ಟಿ ವಿಗಾಗಿ ನಾವು ಕಥೆಯನ್ನು ಹೆಣೆಯುವ ಕ್ರಮವೇ ಬೇರೆ, ಸಿನಿಮಾ ಮಾಡುವ ಕ್ರಮನೇ ಬೇರೆ. ನಾನು ಹೇಳೋದು ಇಷ್ಟೇ, ಈ ಭಾಷೆ ಇದೆಯಲ್ಲ, ಸಿನಿಮಾ ಅನ್ನುವ ದೃಶ್ಯ ಮಾಧ್ಯಮದ ಭಾಷೆ, ಅದನ್ನು ಯಾರು ಸರಿಯಾಗಿ ಕಲಿತಾರೋ ಅವರಿಗೆ ಈ ಭಾಷೆ ಒಲಿಯುತ್ತೆ. ಅದನ್ನು ಕಲಿಯೋದು ತುಂಬ ಕಷ್ಟ, ತಪಸ್ಸು. ಪ್ರತಿಕ್ಷಣ ರಂಬೆ, ಊರ್ವಶಿ, ಮೇನಕಿಯರು ಸುತ್ತ ಕುಣಿತಾನೇ ಇರ್ತಾರೆ. ಆ ಎಲ್ಲ ಆಸಕ್ತಿಗಳನ್ನು, ದಿಢೀರನೆ ಹುಟ್ಟುವ ಕುತೂಹಲಗಳನ್ನು ಮೀರಿ ನಿಜವಾಗಿಯೂ ಸಿನಿಮಾ ಭಾಷೆಯನ್ನು ಯಾರು ಸರಿಯಾಗಿ ಕಲಿತಾರೋ ಅವರು ಇಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ. ಅದು ಸುಲಭಕ್ಕಾಗುವಂಥದ್ದಲ್ಲ. ತಪಸ್ಸನ್ನು ಮಾಡುವ ಶಕ್ತಿ ಇರಬೇಕು, ತಾಳ್ಮೆ ಇರಬೇಕು, ಧಾರಣ ಶಕ್ತಿ ಇರಬೇಕು, ಈ ಎಲ್ಲ ಕಷ್ಟಗಳನ್ನು ತಡೆದುಕೊಳ್ಳುವ ಟೆನಾಸಿಟಿ ಇರಬೇಕು. ಆ ಧಾರಣ ಶಕ್ತಿ ಇಲ್ಲದೆ ಇರೋರು ಇಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಬಂದರೂ ಇಲ್ಲಿ ಉದ್ಧಾರವಾಗೋದು ಕಷ್ಟ.
ಅದು ಗೊತ್ತಾಗ್ಬಿಟ್ಟಿದ್ರೆ ನಾನು ಮಾಡಿದ್ದೆಲ್ಲವೂ ಯಶಸ್ವಿ ಆಗ್ಬಿಟ್ಟಿರೋದು. ಪ್ರೇಕ್ಷಕರು ಯಾವಾಗ ಏನು ನೋಡ್ತಾರೆ, ಯಾಕೆ ನೋಡ್ತಾರೆ, ಅವ್ರಿಗೆ ಯಾವುದು ಯಾತಕ್ಕೆ ಇಷ್ಟ ಆಗುತ್ತೆ ಅನ್ನೋದು ಖಂಡಿತ ಗೊತ್ತಾಗದೇ ಇರುವ ವಿಷಯ. ನೋಡುವ ಪ್ರೇಕ್ಷಕನಿಗೆ ಒಂದು ಮ್ಯಾಜಿಕ್ ಆಗಬೇಕು, ಅವನಿಗೆ ಆ ಸಿನಿಮಾದಲ್ಲಿ ಒಂದು ಕನೆಕ್ಟ್, ತಾನು ಗುರುತಿಸ್ಕೊಳ್ಬಹುದಾದ ಏನೋ ಒಂದು ವಿಷಯ ಸಿಗಬೇಕು. ಅವರು ಯಾವುದೋ ಒಂದು ಸಿನಿಮಾನ, ಅದ್ಭುತವಾದ ಸಿನಿಮಾನ ಫ್ಲಾಪು ಮಾಡಿಬಿಡ್ಬಹುದು, ಇನ್ನೊಂದು ನಾವು ದರಿದ್ರ ಸಿನಿಮಾ ಅನ್ನುವ ಸಿನಿಮಾನ ಅವರು ಶ್ರೇಷ್ಠ ಸಿನಿಮಾ ಅಂತ ಕೊಂಡಾಡ್ಕೊಂಡು ನೋಡಲೂಬಹುದು. ಪ್ರೇಕ್ಷಕರಿಗೆ ಏನು ಇಷ್ಟ ಆಗುತ್ತೆ ಅಂತ ಖಂಡಿತ ಇದುವರೆಗೆ ಇಷ್ಟೂ ವರ್ಷದ ಸಿನಿಮಾ ಇತಿಹಾಸದಲ್ಲಿ ಯಾರಿಗೂ ಗೊತ್ತಾಗಿಲ್ಲ. ಮಾಡುವ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಕತೆ ಹೇಳುವ ಉನ್ಮಾದ ಇದೆಯಲ್ಲ, ಪ್ಯಾಷನ್ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಒಬ್ಬ ಕತೆ ಹೇಳುವವನಾಗಿ ನನಗೆ ಒಂದು ಪ್ಯಾಷನ್ ಇರಬೇಕು. ಆ ಪ್ಯಾಷನ್ನು ಬೈ ಚಾನ್ಸ್ ಪ್ರೇಕ್ಷಕರಿಗೆ ಕನೆಕ್ಟ್ ಆದರೆ ನಿಮ್ಮ ಸಿನಿಮಾ ಸಕ್ಸಸ್ಫುಲ್ ಆಗ್ಬೋದು, ಇಲ್ಲ ಫ್ಲಾಪ್ ಸಿನಿಮಾ ಲಿಸ್ಟಲ್ಲಿ ಬರಬಹುದು. ದಕ್ಷಿಣದ ಇತರ ಭಾಷೆಗಳಿಗಿಂತ ಕನ್ನಡ ಚಿತ್ರರಂಗ ಹಿಂದುಳಿದಿದೆ ಅಂತ ಯಾರಾದರೂ ಹೇಳ್ತಿದ್ರೆ ಅವ್ರು ಯಾರೋ ಮೂರ್ಖರು ಮಾತ್ರ ಅಂತ ಮಾತು ಹೇಳೋದಕ್ಕೆ ಸಾಧ್ಯ. ಇನ್ಯಾವುದೇ ಭಾಷೆಯಲ್ಲಿ 145-150 ಸಿನಿಮಾ ವರ್ಷಕ್ಕೆ ತಯಾರಾಗಲ್ಲ. ಇದು ಬಿಟ್ಟರೆ ತೆಲುಗು ಮಾತ್ರ. ಇಷ್ಟೊಂದು ಸಿನಿಮಾ ತಯಾರಾಗ್ತಿದೆ ಅಂದರೆ ಹಿಂದುಳಿದ ಸಿನಿಮಾ ಖಂಡಿತ ಅಲ್ಲ. ಆಮೇಲೆ ಜಗತ್ತಿನ ಎಲ್ಲ ಚಿತ್ರರಂಗದಲ್ಲೂ ವಾರ್ಷಿಕವಾಗಿ 2% ಯಶಸ್ಸು ಫಲಿತಾಂಶ. 100 ಸಿನಿಮಾ ತಯಾರಾದರೆ 2 ಸಿನಿಮಾ ಸಕ್ಸಸ್ಫುಲ್ ಸಿನಿಮಾ ಆಗೋದು ಎಲ್ಲ ಭಾಷೆಯಲ್ಲಿ. ಆದರೆ ಕನ್ನಡದಲ್ಲಿ ಕಳೆದ 3 ವರ್ಷದಿಂದ 10%ಕ್ಕಿಂತ ಹೆಚ್ಚು ಸಿನಿಮಾಗಳು ಯಶಸ್ವಿಯಾಗಿದ್ದಾವೆ. ಹೀಗಾಗಿ ಯಾರಾದರೂ ಇದು ಹಿಂದುಳಿದಿದೆ ಅಂದರೆ ಅವನು ದಡ್ಡ, ಮೂರ್ಖ ಅಂತ ಮಾತನ್ನು ನಮ್ಮ ಕುಟುಂಬದ ಬಗ್ಗೆ ಪ್ರೇಕ್ಷಕರಿಗೆ ತಿಳ್ಕೊಳ್ಳೋಕೆ ಏನಿಲ್ಲ. ನನಗೂ ನಿಮ್ಮ ಹಾಗೆ ಒಬ್ಬ ಹೆಂಡತಿ ಇದ್ದಾಳೆ, ಒಬ್ಬಳೇ ಹೆಂಡತಿ ಇದ್ದಾಳೆ, ಒಬ್ಬಳು ಮಗಳಿದ್ದಾಳೆ, ಅವಳು ಓದ್ತಾ ಇದ್ದಾಳೆ. ಅದೇನು ಜಾಗತಿಕವಾಗಿ ನನ್ನ ಖಾಸಗಿ ವಿಷಯವನ್ನು ಹೇಳಬೇಕಾದಂಥ ವಿಷಯ ಏನಲ್ಲ. ನಾನು ನಿಮ್ಮ ಹಾಗೆ ಮನುಷ್ಯ ಆಗೋ ಪ್ರಯತ್ನದಲ್ಲಿದ್ದೇನೆ. ನನ್ನದು ಅಂತ ಒಂದು ಖಾಸಗಿ ಬದುಕಿದೆ. ಆ ಖಾಸಗಿ ಬದುಕಿನಲ್ಲಿ ಏನೇನೋ ತರಲೆ ತಮಾಷೆ ಎಲ್ಲ ಮಾಡ್ತಾ ಇರ್ತೇನೆ. ಅದ್ರ ಜೊತೆಗೆ ಸಿನಿಮಾನೂ ಮಾಡ್ತೇನೆ, ನಟನೆಯನ್ನು ಮಾಡ್ತೇನೆ, ನಿರ್ದೇಶನವನ್ನು ಮಾಡ್ತೀನಿ, ನಿರ್ಮಾಣವನ್ನು ಮಾಡ್ತೀನಿ. ನಾನು ಕಳೆದ ವರ್ಷ ಸಕ್ಕರೆ ಅನ್ನುವ ಸಿನಿಮಾನ ನಿರ್ಮಾಣ ಮಾಡಿದ್ದೆ, ಬಿಡುಗಡೆಯಾಗಿತ್ತು. ಅದಾಗ 1 ವರ್ಷ ಆಗಿದೆ. ಈಗ ದೇವರ ನಾಡಲ್ಲಿ ಅನ್ನುವ ಸಿನಿಮಾನ ನಿರ್ದೇಶನ ಮಾಡಿ ನಿರ್ಮಾಣ ಸಹ ಮಾಡಿದ್ದೇನೆ. ಅದು ಈ ವರ್ಷದ ಕಡೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆಯಾಗಬಹುದು ಅನ್ನುವ ಒಂದು ಯೋಜನೆ ಇದೆ. ಎಲ್ಲ ಸರಿಯಾಗಾದರೆ ಆ ಹೊತ್ತಿಗೆ ನಿಮ್ಮೆದುರಿಗೆ ಈ ಸಿನಿಮಾ ಕೂಡ ಬರಬಹುದು. ನಡುವೆ ಬೆಂಕಿಪಟ್ಟಣ ಅನ್ನೋ ಸಿನಿಮಾದಲ್ಲಿ ನಟಿಸಿದ್ದೇನೆ. ಇನ್ನೂ ಒಂದು 4-5 ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಅಂತ ಮಾಡಿದ್ದೇನೆ. ನಾನು ಶ್ರೇಷ್ಠವಾದ ನಟ ಅಲ್ಲ. ಗೆಳೆಯರು ನನ್ನ ಮೇಲಿನ ಪ್ರೀತಿಗೆ ಪಾತ್ರ ಕೊಡ್ತಾರೆ. ನಾನು ರಂಗಭೂಮಿಯಲ್ಲಿ ನಟನೆ ಮಾಡಿ ಗೊತ್ತೇ ಹೊರತು ಸಿನಿಮಾದಲ್ಲಿ ನಟನೆ ಮಾಡಿ ಗೊತ್ತಿಲ್ಲ. ಗೆಳೆಯರ ಪ್ರೀತಿಗಾಗಿ ಸಿನಿಮಾದಲ್ಲೂ ಕೆಲವು ಸಲ ನಟಿಸಿದ್ದೇನೆ. ನನ್ನ ನಟನೆ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ದರೆ ಅದು ನಿಮಗೆ ನನ್ನ ಮೇಲಿರೋ ಪ್ರೀತಿಗೆ ಇಷ್ಟ ಆಗಿರಬೇಕು ಅಂತ ನನಗಿರೋ ಅನುಮಾನ. ಅಕಸ್ಮಾತ್ ಏನಾದ್ರು ಒಳ್ಳೆ ಆ್ಯಕ್ಟಿಂಗ್ ಮಾಡಿಬಿಟ್ಟಿದ್ರೆ ಅದು ಆ್ಯಕ್ಸಿಡೆಂಟ್ ಆಗಿದೆ ಅಂತ.